ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಎರಡನೆಯ ಘಟಕವಾಗಿರುವಂತಹ ವಿವಾಹ, ಕುಟುಂಬ ಮತ್ತು ಬಂಧುತ್ವದ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ವಿವಾಹದ ಅರ್ಥ, ವ್ಯಾಖ್ಯೆಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಎರಡನೆಯ ಪರಿಕಲ್ಪನೆಯಾಗಿರುವಂತಹ ಕುಟುಂಬದ ಅರ್ಥ ಮತ್ತು ವ್ಯಾಖ್ಯೆಯ ಕುರಿತು ಚರ್ಚಿಸೋಣ. ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಸೋಷಿಯಾಲಜಿ ಕ್ಲಾಸ್. We are discussing about the second unit, marriage, family and kinship. In last class, we discussed about meaning and definition of marriage. Today, we will discuss second concept, meaning and definition of family. ಆತ್ಮೀಯ ವಿದ್ಯಾರ್ಥಿಗಳೇ, ಕುಟುಂಬವು ಸಾಮಾಜಿಕ ಸಂರಚನೆಯ ಒಂದು ಮೂಲ ಘಟಕ ಅಂತ ಕರಿತೀವಿ. ಈಗಾಗಲೇ ಸಮಾಜ ಹೇಗೆ ರಚನೆಗೊಳ್ಳುತ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಸಂಬಂಧಗಳು ಪರಸ್ಪರ ಜೋಡಣೆಯಾಗುವುದರ ಮೂಲಕ ಅಥವಾ ಗಟ್ಟಿಗೊಳ್ಳುವುದರ ಮೂಲಕ ಸಾಮಾಜಿಕ ರಚನೆ ಏರ್ಪಡುವಂಥದ್ದು. ಅದರಲ್ಲಿ ಕುಟುಂಬವು ಕೂಡ ಒಂದು ಪ್ರಮುಖವಾಗಿರುವಂಥ ಘಟಕ. ಯಾಕೆ ಅಂದರೆ ಗಂಡ ಹೆಂಡತಿಯ ಮಧ್ಯೆ ಒಂದು ಶಾಶ್ವತ ಸಂಬಂಧವನ್ನು ಬೆಳೆಸುವುದರ ಮೂಲಕ ಸಾಮಾಜಿಕ ರಚನೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಕುಟುಂಬವು ವಿಶ್ವದ ಸಾರ್ವತ್ರಿಕ ಸ್ವರೂಪದ ಒಂದು ಸಾಮಾಜಿಕ ಸಂಸ್ಥೆಯಾಗಿದ್ದು, ಅದು ಮಾನವ ಸಮಾಜದ ಒಂದು ತೀರಾ ಅಗತ್ಯವಾದ ಅಂಗವೆಂದೂ ಕೂಡ ಪರಿಗಣಿಸಲಾಗುತ್ತದೆ. ಇಂತಹ ಒಂದು ಸಾಮಾಜಿಕ ಸಂಸ್ಥೆ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಸಮಾಜಗಳಲ್ಲಿ ಕಂಡುಬರುತ್ತದೆ. ಮಾನವನ ಸಾಮಾಜಿಕ ಜೀವನದ ಒಂದು ಅವಿಭಾಜ್ಯ ಅಂಗವನ್ನಾಗಿ ನಾವು ಕುಟುಂಬವನ್ನು ಕಾಣ್ತೀವಿ. ಈ ಸಂಸ್ಥೆಯು ಮಾನವ ಜೀವಿಗಳ ಲೈಂಗಿಕ ವರ್ತನೆಗಳನ್ನು ನಿಯಂತ್ರಿಸಲು ಮತ್ತು ಹೊಸ ತಲೆಮಾರಿನ ಲಾಲನೆ, ಪಾಲನೆ ಮತ್ತು ರಕ್ಷಣೆಯಂಥ ಹಲವಾರು ಉದ್ದೇಶಗಳನ್ನಿಟ್ಟುಕೊಂಡು ಅಸ್ತಿತ್ವದಲ್ಲಿರುವಂಥದ್ದು. ಕುಟುಂಬವು ವಿವಾಹದ ಮೂಲಕ ಸ್ಥಾಪಿಸಲ್ಪಟ್ಟು ಅದು ಮಾನವನ ಜೈವಿಕ ಆಸಕ್ತಿಗಳಲ್ಲಿ ಒಂದಾಗಿರುವಂತಹ ಲೈಂಗಿಕ ವರ್ತನೆಯನ್ನು ಒಂದು ಕುಟುಂಬದಡಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವಂಥ ಸಂಸ್ಥೆಯೇ ಇದು ಕುಟುಂಬ. ಹಾಗೆ ಕೇವಲ ಲೈಂಗಿಕ ವರ್ತನೆಗಳನ್ನು ಅಥವಾ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಈ ಕುಟುಂಬದ ಮೂಲಕ ಜನಿಸುವಂತಹ ಮಕ್ಕಳ ಲಾಲನೆ ಪಾಲನೆ ಮಾಡುವಂತಹ, ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ, ಅವರನ್ನು ರಕ್ಷಿಸುವಂತಹ ಹಲವಾರು ಉದ್ದೇಶಗಳನ್ನಿಟ್ಟುಕೊಂಡು ಅಸ್ತಿತ್ವದಲ್ಲಿರುವಂಥದ್ದು. ಇಂತಹ ಒಂದು ಸಾಮಾಜಿಕ ಸಂಸ್ಥೆಯು ಮಾನವನ ಜೀವನದ ಒಂದು ಅವಿಭಾಜ್ಯ ಅಂಗ ಮಾತ್ರವಲ್ಲ, ಅದು ಪ್ರತಿಯೊಂದು ಮಾನವನ ಚಟುವಟಿಕೆಗಳನ್ನು ನಿಯಂತ್ರಿಸುವ, ನಿರ್ದೇಶಿಸುವಂತಹ ಒಂದು ಪ್ರಮುಖವಾದ ಸಂಸ್ಥೆಯೂ ಹೌದು. Dear students, family is an basic unit of social structure. The society take formation with the help of family also, because in family the relationship in between husband and wife, they are established permanently. When here the relationship established, when the web of relationship exists, the society automatically exists or came into force. And family is an universal social institution of the world. This institution found almost all the societies of the world. It is quite common, universal and permanent institution, and it is an essential part of the human society.
The whole human society, it is guided, directed and controlled only by the institution of a family. So it is an essential and most important part of human life, and its main objective is that it controls the sexual behavior of human beings. What the marriage had an intention to fulfill the sexual desires of human being, that sexual behavior only fulfill four walls of family, and it care and protect the new generation. Not only it fulfill the sexual desire of human being, what the procreation had by the human beings, it is also protected and nurtured by the only family. Family only can fulfill the desires and fulfill the rights and responsibilities of the every member of the family. ಫ್ಯಾಮಿಲಿ ಎಂಬ ಪದ, ಅದರ ಅರ್ಥವನ್ನು ನೋಡೋದಾದರೆ, ಫ್ಯಾಮಿಲಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಫ್ಯಾಮ್ಯುಲಸ್ ಎಂಬ ಪದದಿಂದ ಉಗಮಗೊಂಡಿದೆ. ಇಲ್ಲಿ ಫ್ಯಾಮ್ಯುಲಸ್ ಎಂದರೆ ಸೇವಕ ಅಂತ ಅರ್ಥ ಕೊಡಲಾಗ್ತದೆ. ರೋಮನ್ನರಲ್ಲಿ ಕುಟುಂಬವೆಂದರೆ ಉತ್ಪಾದಕರ ಅಥವಾ ಸೇವಕರ ಒಂದು ಸಮೂಹವೆಂದು ಪರಿಗಣಿಸಲಾಗಿತ್ತು. ಸೊ ಆ ಅರ್ಥದಲ್ಲಿ ಈ ಫ್ಯಾಮಿಲಿ ಎನ್ನುವಂಥ ಪದ ಇಂಗ್ಲೀಷ್ನಲ್ಲಿ ಬಳಕೆಯಲ್ಲಿದ್ದು, ಇದರ ಅನುವಾದಿತ ಅರ್ಥವನ್ನೇ ನಾವು ಕುಟುಂಬ ಅಂತ ಬಳಸ್ತೀವಿ. ಇದರ ಅರ್ಥ ಏನಂತಂದರೆ ಒಂದು ರೀತಿ ಸೇವಕ ಅಂತ. ಸೊ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಕುಟುಂಬದಿಂದ ಏನನ್ನೂ ಬಯಸದೆ, ಪ್ರತಿಯೊಬ್ಬರೂ ಕೂಡ ಕುಟುಂಬದ ಒಳಿತಿಗಾಗಿ, ಕುಟುಂಬದ ಅಸ್ತಿತ್ವಕ್ಕಾಗಿ ಸೇವಕರಾಗಿ ದುಡಿಯುವಂಥದ್ದನ್ನೇ ನಾವು ಕಾಣ್ತೀವಿ. ಹಾಗಾಗಿ ಆ ಅರ್ಥದಲ್ಲಿ ಕುಟುಂಬ ಅನ್ನುವಂಥದ್ದು ಒಂದು ಉತ್ಪಾದಕರಿಂದ ಕೂಡಿರುವಂತಹ, ಸೇವಕರಿಂದ ಕೂಡಿರುವಂಥ ಒಂದು ಸಂಸ್ಥೆ ಅಥವಾ ಸಮೂಹ ಅಂತ ಕರಿತೀವಿ. Dear students, the word family is derived from Latin word famulus. It means servant. In Roman law, family means it is a group of producers and slaves. So especially in a family, all the members work togetherly and involved in the production, and always they can't expect or demand from family. They work voluntarily, so it indicates that they are the servants. They are serve for one another, or they are always work for family. For that concept here we commonly used as a family. ಕುಟುಂಬವೆಂದರೆ ಪುರುಷ ಮತ್ತು ಸ್ತ್ರೀಯು ಪತಿ ಪತ್ನಿಯೆಂದು ಸಾಮಾಜಿಕ ಮನ್ನಣೆ ಪಡೆದುಕೊಂಡು ಮತ್ತು ತಮ್ಮ ಮಕ್ಕಳೊಡನೆ ಜೀವಿಸುವಂತಹ ಒಂದು ಸಮೂಹವಾಗಿದೆ. ಸಾಮಾನ್ಯ ಅರ್ಥದಲ್ಲಿ ಕುಟುಂಬ ಅಂದರೆ ಏನಂತ ಹೇಳಾಗ್ತದೆ. ಸೊ ಇಲ್ಲಿ ಸ್ತ್ರೀ ಪುರುಷರು ವಿವಾಹದ ಮೂಲಕ ಪತಿ ಪತ್ನಿಯೆಂದು ಸಾಮಾಜಿಕ ಮನ್ನಣೆಯನ್ನು ಪಡೆದುಕೊಂಡ ನಂತರ ಅವರು ತಮ್ಮ ಮಕ್ಕಳೊಂದಿಗೆ ಅಥವಾ ಮಕ್ಕಳಿಲ್ಲದೆಯೂ ಕೂಡ ಒಂದೇ ಸೂರಿನಡಿಯಲ್ಲಿ ವಾಸಿಸಲಿಕ್ಕೆ ಪ್ರಾರಂಭಿಸಿದರೆ ಆವಾಗ ಅದು ಕುಟುಂಬ ಅಂತ ಅನಿಸ್ಕೊಳ್ತದೆ. In generally, family is an institution which consists of husband and wife with or without children. So here, especially in this institution, the male and female became as a husband and wife after the marriage, and with or without children they live under a common shelter or roof that is called family. ಇನ್ನು ಕುಟುಂಬದ ಕುರಿತು ವ್ಯಾಖ್ಯಾನಗಳನ್ನು ನೋಡೋದಾದರೆ, ಸಾಮಾನ್ಯವಾಗಿ ಸಂತತಿ ರಹಿತ ಅಥವಾ ಸಂತತಿ ಸಹಿತ
ಗಂಡ ಹೆಂಡತಿ ದೀರ್ಘಕಾಲ ಜೀವನ ಮಾಡುವಂಥ ಒಂದು ಸಮೂಹವೇ ಕುಟುಂಬ ಅಂತ. ಕುಟುಂಬ ಅಂತಂದರೆ ಅದು ಕೇವಲ ಗಂಡ ಹೆಂಡತಿಯಿಂದ ಕೂಡಿರುವಂಥ ಮಾತ್ರ ಒಂದು ಸಮೂಹವಾಗಿರಬಹುದು, ಅಥವಾ ಅವರು ಪಡೆದುಕೊಂಡಿರುವಂಥ ಸಂತತಿಯನ್ನೂ ಕೂಡ ಒಳಗೊಂಡಿರಬಹುದು. ಇಲ್ಲಿ ಕೇವಲ ವಿವಾಹ ಬಂಧನಕ್ಕೆ ಒಳಪಡುವಂಥ ಸ್ತ್ರೀ ಪುರುಷರು ಗಂಡ ಹೆಂಡತಿಯ ಅನ್ನುವಂಥ ಸಾಮಾಜಿಕ ಸ್ಥಾನಮಾನಗಳನ್ನು ಮಾತ್ರ ಪಡೆದುಕೊಳ್ಳದೆ ಅವರು ಜೀವನದ ಕೊನೆಯವರೆಗೂ ಕೂಡ ಒಂದು ಶಾಶ್ವತ ಸಂಬಂಧವನ್ನು ಈ ಕುಟುಂಬ ಅನ್ನುವಂಥ ಸಂಸ್ಥೆಯ ಮೂಲಕ ನಿರ್ವಹಿಸುತ್ತಾರೆ. ಇವರ ಪ್ರತಿಯೊಂದು ಚಟುವಟಿಕೆಗಳು ಅಥವಾ ಜವಾಬ್ದಾರಿಗಳು ಅಥವಾ ಸಂತಾನೋತ್ಪತ್ತಿಯನ್ನು ಪಡೆಯುವ ಪ್ರತಿಯೊಂದು ಕೂಡ ಈ ಕುಟುಂಬದ ಮೂಲಕನೇ ಅಥವಾ ಕುಟುಂಬದ ಒಳಗಡೆ ನಿರ್ವಹಿಸಲ್ಪಡುತ್ತದೆ. ಇನ್ ಸಿಂಪ್ಲಿ, ಫ್ಯಾಮಿಲಿ ಈಸ್ ಎ ಗ್ರೂಪ್ ಯುನೈಟೆಡ್ ಬೈ ದಿ ಟೈಸ್ ಆಫ್ ಮ್ಯಾರೇಜ್ with or without children. So here already we know that when male and female bonded as in a permanent relationship, that is called a marriage. So that type of permanent bond in between husband and wife, it always continues under the institution of family. They may got children or may not, but it is considered as a family. ಮೆಕೈವರ್ ಮತ್ತು ಫೇಜರ್ ಪ್ರಕಾರ ಸಂತಾನೋತ್ಪತ್ತಿ ಮಕ್ಕಳ ಲಾಲನೆ ಪಾಲನೆಯ ಉದ್ದೇಶದಿಂದ ಏರ್ಪಡುವ ಲೈಂಗಿಕ ಸಂಬಂಧಕ್ಕೆ ಸಾಮಾಜಿಕ ಮತ್ತು ಧಾರ್ಮಿಕ ಒಪ್ಪಿಗೆಯನ್ನು ಪಡೆದು ಸ್ತ್ರೀ ಪುರುಷರು ರೂಪಿಸಿಕೊಂಡಂಥ ಘಟಕವನ್ನು ಕುಟುಂಬ ಅಂತ ಕರೀತಾರೆ. ಸೊ ಮೆಕೈವರ್ ಮತ್ತು ಫೇಜರು ಕುಟುಂಬ ಅಂದ್ರೇನು, ಅದೇನೆಲ್ಲ ಕಾರ್ಯವನ್ನು ನಿರ್ವಹಿಸ್ತದನ್ನುವಂಥ ವಿಚಾರವನ್ನು ತಮ್ಮ ವ್ಯಾಖ್ಯಾನದ ಮೂಲಕ ಪ್ರತಿಪಾದಿಸಿದ್ದಾರೆ. ಒಂದು ಸಂತಾನೋತ್ಪತ್ತಿಯನ್ನು ಪಡೆಯುವಂಥ ಒಂದು ಸಂಸ್ಥೆ ಅಥವಾ ಅದನ್ನು ನಿರ್ವಹಿಸುವಂಥ ಒಂದು ಸಂಸ್ಥೆ ಅದು ಕುಟುಂಬ. ಕೇವಲ ಸಂತಾನೋತ್ಪತ್ತಿಯನ್ನು ಪಡೆಯುವುದಕ್ಕೆ ಮಾತ್ರ ಸೀಮಿತವಾಗಿರದೆ ಮಕ್ಕಳ ಪಾಲನೆ ಪೋಷಣೆ ಮಾಡುವಂತಹ, ಆಮೇಲೆ ಕೆಲವೊಂದು ಸಾಮಾಜಿಕ ಮತ್ತು ಧಾರ್ಮಿಕವಾಗಿರುವಂಥ ಚಟುವಟಿಕೆಗಳನ್ನು ಈ ಕುಟುಂಬದ ಮೂಲಕನೇ ನಿರ್ವಹಿಸುವಂತಹ ಒಂದು ಸ್ತ್ರೀ ಪುರುಷರ ಅಥವಾ ಗಂಡ ಹೆಂಡತಿಯಿಂದ ಕೂಡಿರುವಂಥ ಒಂದು ಘಟಕವನ್ನು ಕುಟುಂಬ ಅಂತ ಕರೀತಾರೆ. ಸೊ ಅಕಾರ್ಡಿಂಗ್ ಟು ಮೆಕೈವರ್ ಅಂಡ್ ಫೇಸ್, ಫ್ಯಾಮಿಲಿ ಈಸ್ ಡ್ಯೂರೇಬಲ್ ಅಸೋಸಿಯೇಷನ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ for procreation and upspring of children and requires of social approval. Mekayver and Faiz rightly told that family is always long durable and social association. In this association, male and female became as a husband and wife and live under a common roof, and they always work or provide their service to care their children, to get children and care the children, and also with the help of family they requires some social activities or approval also. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಇಲಿಯಟ್ ಮತ್ತು ಮೇರಿಲ್ ಅವರ ಪ್ರಕಾರ ಗಂಡ ಹೆಂಡತಿ ಮತ್ತು ಮಕ್ಕಳನ್ನು ಒಳಗೊಂಡ ಜೈವಿಕ ಸಾಮಾಜಿಕ ಘಟಕವನ್ನು ಕುಟುಂಬ ಅಂತ ಕರೀತಾರೆ. ಸೊ ಸಿಂಪಲ್ ಆಗಿ ಕುಟುಂಬ ಅಂತಂದರೆ ಅದು ಗಂಡ ಹೆಂಡತಿ ಮತ್ತು ಮಕ್ಕಳನ್ನು ಒಳಗೊಂಡಿರುವಂಥ ಘಟಕವಾಗಿತ್ತು. ಅದನ್ನು ಜೈವಿಕ ಸಾಮಾಜಿಕ ಘಟಕ ಅಂತ ಕರೀತಾರೆ. ಅಂದರೆ ಜೀವಿಗಳಿಂದ ಎಲ್ಲಿಯವರೆಗೆ ಕುಟುಂಬದಲ್ಲಿ ಈ ಸದಸ್ಯರು ಅಸ್ತಿತ್ವದಲ್ಲಿರುತ್ತಾರೋ ಅಲ್ಲಿಯವರೆಗೆ ಕುಟುಂಬ ಅಸ್ತಿತ್ವದಲ್ಲಿರುತ್ತದೆ ಅಂತ ಅದರ ಅರ್ಥ. ಅಂದರೆ ಇಲ್ಲಿ ಕುಟುಂಬದಲ್ಲಿ ಗಂಡ ಅಥವಾ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರೂ ಕೂಡ ಅದರ ಒಂದು ಭಾಗವಾಗಿರುವುದರಿಂದ ಅವರ ಅಸ್ತಿತ್ವ ಅನ್ನುವಂಥದ್ದು ಕುಟುಂಬದ ಒಂದು ಪ್ರಮುಖ ಭಾಗ. ಹಾಗಾಗಿ ಇವರೆಲ್ಲರಿಂದ ಒಳಗೊಂಡಿರುವಂಥ ಒಂದು ಸಾಮಾಜಿಕ ಘಟಕವನ್ನು ಅವರು ಕುಟುಂಬ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಇಲಿಯಟ್ ಆ್ಯಂಡ್ ಮೆರಿಲ್,
family is the biological social unit compared of husband, wife and children. So already we know that family includes husband, wife with or without children. But they told that family it is an biological social unit. Almost all the people told that it is a social unit, but they told it is an biological social unit. It means here the people, members are the center point of the social unit. Up to where they live, their families always exist. If the members are die, there is no family. ಕ್ಲೇರ್ ಅವರ ಪ್ರಕಾರ ಪಾಲಕರು ಮತ್ತು ಮಕ್ಕಳ ನಡುವಿನ ಸಂಬಂಧಗಳ ವ್ಯವಸ್ಥೆಯೇ ಕುಟುಂಬ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಿದ್ದಾರೆ. ಇಲ್ಲಿ ಪಾಲಕರು ಅಂತಂದರೆ ತಂದೆ ತಾಯಿ ಅಥವಾ ಗಂಡ ಹೆಂಡತಿ, ಜೊತೆಗೆ ಮಕ್ಕಳ ನಡುವೆ ಒಂದು ವ್ಯವಸ್ಥಿತವಾಗಿರುವಂಥ ಏರ್ಪಟ್ಟಿರುವಂಥ ಸಂಬಂಧವನ್ನು ಕುಟುಂಬ ಅಂತ ಕರೀತಾರೆ. ಕುಟುಂಬದ ಹೊರಗಡೆ ಇರುವಂಥ ಸಂಬಂಧಗಳೇ ಬೇರೆ, ಕುಟುಂಬದ ಒಳಗಡೆ ಇರುವಂಥ ಒಂದು ಸಂಬಂಧಗಳ ವ್ಯವಸ್ಥೆನೇ ಬೇರೆ. ಹಾಗಿದ್ದಾಗ ಕುಟುಂಬ ತನ್ನದೇ ಆಗಿರುವಂಥ ಸದಸ್ಯರ ಒಂದು ವಿಶಿಷ್ಟ ಸಂಬಂಧಗಳ ವ್ಯವಸ್ಥೆಯನ್ನು ಒಳಗೊಂಡಿರ್ತದೆ. ಈ ದೃಷ್ಟಿಯಲ್ಲಿ ಇದನ್ನು ಒಂದು ವಿಶಿಷ್ಟ ಸಾಮಾಜಿಕ ಸಂಸ್ಥೆ ಅನ್ನುವಂಥದ್ದನ್ನು ಕ್ಲೇರ್ ಅವರು ಪ್ರತಿಬಿಂಬಿಸ್ತಾರೆ. ಅಕಾರ್ಡಿಂಗ್ ಟು ಕ್ಲೇರ್, ಫ್ಯಾಮಿಲಿ ಈಸ್ ಅ ಸಿಸ್ಟಮ್ ಆಫ್ ರಿಲೇಷನ್ಶಿಪ್ಸ್ existing between parents and children. So already we know that family it includes husband and wife or mother or father and their children. But the relationship what we found in family, they are systematic, permanent and bonded. So these all are the some definitions which highlight the meaning of family. ಇವು ಕುಟುಂಬ ಅಂದರೆ ಏನು ಅನ್ನುವಂಥ ಒಂದು ವಿಶಿಷ್ಟ ಅರ್ಥವನ್ನು ಪ್ರತಿನಿಧಿಸುವಂಥ ಕೆಲವೊಂದು ವ್ಯಾಖ್ಯಾನಗಳು. ಇನ್ನೂ ಹಲವಾರು ವ್ಯಾಖ್ಯಾನಗಳನ್ನು ಸಮಾಜಶಾಸ್ತ್ರಜ್ಞರು ನೀಡಿದ್ದಾರೆ. ಇಷ್ಟು ವ್ಯಾಖ್ಯೆಗಳನ್ನು ನೋಡಿದಾಗ ನಮಗೆ ಕುಟುಂಬ ಅಂದರೆ ಏನು ಅನ್ನುವಂಥದ್ದು ಅರ್ಥ ಆಗ್ತದೆ ಅಂತ. ಇನ್ನೊಂದು ಪರಿಕಲ್ಪನೆಯಾಗಿರುವಂತಹ ಬಂಧುತ್ವದ ಅರ್ಥ ಮತ್ತು ವ್ಯಾಖ್ಯೆಯನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.